ನೀವು ಎಷ್ಟೇ ಸಂಪಾದಿಸಿದರೂ ಎಷ್ಟೇ ಎತ್ತರಕ್ಕೆ ಬೆಳೆದರೂ ರಾತ್ರಿ ಮಲಗುವಾಗ ಯಾವುದೋ ಒಂದು ಖಾಲಿತನ ನಿಮ್ಮನ್ನು ಕಾಡುತ್ತಿದೆಯೇ? ಎಲ್ಲವೂ ಇದ್ದರೂ ನೆಮ್ಮದಿಯಿಲ್ಲ ಎಂಬ ಆತಂಕ ನಿಮ್ಮನ್ನು ಉಸಿರುಗಟ್ಟಿಸುತ್ತಿದೆಯೇ? ಹಾಗಾದರೆ ಈ ಸಂದೇಶ ನಿಮಗಾಗಿ. ಪ್ರಭುವಿನ ಪವಿತ್ರ ನಾಮದಲ್ಲಿ ನಿಮಗೆ ವಂದನೆಗಳು. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಎಲ್ಲವನ್ನೂ ಹೊಂದಿರಬಹುದು. ದೊಡ್ಡ ಕೆಲಸ, ಬೇಕಾದಷ್ಟು ಹಣ, ಸಮಾಜದಲ್ಲಿ ಹೆಸರು ಮತ್ತು ಸುತ್ತಲೂ ಸಾವಿರಾರು ಜನರಿರಬಹುದು. ಆದರೂ ಅವನು ಒಳಗಿನಿಂದ ಶೂನ್ಯತೆಯನ್ನು ಅನುಭವಿಸುತ್ತಿರಬಹುದು. ಇದು ಈ ಕಾಲದ ಸಾಮಾನ್ಯ ಸ್ಥಿತಿಯಾಗಿದೆ. ನಾವು ಬದುಕುವುದರಲ್ಲಿ ಎಷ್ಟು ನಿರತರಾಗಿದ್ದೇವೆ ಎಂದರೆ ಸೃಷ್ಟಿಕರ್ತನು ನಮ್ಮನ್ನು ಸೃಷ್ಟಿಸಿದ ಉದ್ದೇಶವನ್ನೇ ಮರೆತುಬಿಟ್ಟಿದ್ದೇವೆ. ಇಂದು ದೇವರು ನಿಮ್ಮ ಹೃದಯದ ಆಳದಲ್ಲಿರುವ ಆ ಖಾಲಿತನದ ಬಗ್ಗೆ ಮಾತನಾಡಲು ಬಯಸುತ್ತಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ದ ವರ್ಡ್ ಆಫ್ ಜೀಸಸ್ ಮಿನಿಸ್ಟ್ರಿ ಪರವಾಗಿ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆ ಯಾವುದಾದರೂ ಪ್ರಾರ್ಥನಾ ಅವಶ್ಯಕತೆ ಇದ್ದರೆ ದಯವಿಟ್ಟು ನಿಮ್ಮ ಮನವಿಯನ್ನು ಈ ವಾಟ್ಸ್ಆಪ್ ಸಂಖ್ಯೆಗೆ ಕಳುಹಿಸಿ. 63056195554. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ಹಾಗೆಯೇ ಈ ದೈವಿಕ ಸೇವೆಯನ್ನು ನೀವು ಬೆಂಬಲಿಸಲು ಬಯಸಿದರೆ ನಿಮ್ಮ ಕಾಣಿಕೆಗಳನ್ನು ಈ ಫೋನ್ಪೇ ಸಂಖ್ಯೆಗೆ ಕಳುಹಿಸಬಹುದು. 6219099479. ನಿಮ್ಮ ಸಹಾಯವು ದೇವರ ವಾಕ್ಯವನ್ನು ಲೋಕದ ಮೂಲೆ ಮೂಲೆಗೆ ತಲುಪಿಸಲು ಸಹಕಾರಿಯಾಗುತ್ತದೆ. ಈಗ ನಾವು ದೇವರ ಪರಿಶುದ್ಧ ವಾಕ್ಯವನ್ನು ಗಮನಿಸೋಣ. ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 35ನೇ ವಚನದಲ್ಲಿ ಯೇಸು ಹೀಗೆ ಹೇಳುತ್ತಾನೆ: ನಾನೇ ಜೀವದ ಅನ್ನ. ನನ್ನ ಬಳಿಗೆ ಬರುವವನಿಗೆ ಹಸಿವಾಗುವುದೇ ಇಲ್ಲ. ನನ್ನಲ್ಲಿ ನಂಬಿಕೆ ಇಡುವವನಿಗೆ ಎಂದಿಗೂ ದಾಹವಾಗದು. ಪ್ರೀತಿಯರೇ, ಈ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಯೇಸು ಇಲ್ಲಿ ಮಾತನಾಡುತ್ತಿರುವುದು ಹೊಟ್ಟೆಯ ಹಸಿವಿನ ಬಗ್ಗೆ ಅಲ್ಲ, ಬದಲಿಗೆ ಮನುಷ್ಯನ ಆತ್ಮಕ್ಕೆ ಕಾಡುವ ಹಸಿವಿನ ಬಗ್ಗೆ. ಮನುಷ್ಯನು ಕೇವಲ ಮಾಂಸದ ಮುದ್ದೆಯಲ್ಲ, ಅವನೊಳಗೆ ಒಂದು ಅಮರವಾದ ಆತ್ಮವಿದೆ. ದೇಹಕ್ಕೆ ಅನ್ನ ಬೇಕು, ಆದರೆ ಆತ್ಮಕ್ಕೆ ದೈವಿಕ ಶಾಂತಿ ಬೇಕು. ನಾವು ಹಲವು ಬಾರಿ ನಮ್ಮ ಆತ್ಮದ ಹಸಿವನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳುತ್ತೇವೆ. ಆ ಖಾಲಿತನ ಕಾಡಿದಾಗ ನಾವು ಹೊಸ ಮನೆ, ಹೊಸ ಕಾರು ಅಥವಾ ಹೊಸ ಸಂಬಂಧಗಳಲ್ಲಿ ಸುಖವನ್ನು ಹುಡುಕುತ್ತೇವೆ. ಆದರೆ ಇವೆಲ್ಲವೂ ತಾತ್ಕಾಲಿಕ. ಎಷ್ಟು ಸಂಪಾದಿಸಿದರೂ ಒಳಗಿನ ಆ ಶೂನ್ಯತೆ ಹಾಗೆಯೇ ಉಳಿಯುತ್ತದೆ. ಯಾಕೆಂದರೆ ಆ ಹಸಿವು ಹೊರಗಿನ ಲೋಕಕ್ಕೆ ಸಂಬಂಧಿಸಿದ್ದಲ್ಲ, ಅದು ನಿಮ್ಮ ಅಂತರಾತ್ಮಕ್ಕೆ ಸಂಬಂಧಿಸಿದ್ದು. ಪರಿಶುದ್ಧ ಗ್ರಂಥದ ಕೀರ್ತನೆ 42:1 ಬರೆಯಲ್ಪಟ್ಟಂತೆ, ಜಿಂಕೆಯು ನೀರಿಗಾಗಿ ಹಂಬಲಿಸುವಂತೆ ಓ ದೇವರೇ, ನನ್ನ ಆತ್ಮವು ನಿನಗಾಗಿ ಹಂಬಲಿಸುತ್ತದೆ. ಅಂದರೆ ನಿನ್ನ ಆತ್ಮಕ್ಕೆ ಬೇಕಾದ ನಿಜವಾದ ಪೋಷಣೆ ಲೋಕದ ವಸ್ತುಗಳಲ್ಲಿ ಇಲ್ಲ, ಅದು ಸೃಷ್ಟಿಕರ್ತನಾದ ದೇವರಲ್ಲಿ ಮಾತ್ರ ಇದೆ. ಯೇಸು ಹೇಳುತ್ತಾನೆ, ನಾನೇ ಜೀವದ ಅನ್ನ. ಅಂದರೆ ನಿನ್ನ ಬದುಕಿನ ಪ್ರತಿಯೊಂದು ಪ್ರಶ್ನೆಗೆ ನಾನೇ ಉತ್ತರ. ಒಂದು ದೀಪಕ್ಕೆ ಎಣ್ಣೆ ಇಲ್ಲದಿದ್ದರೆ ಅದು ಹೇಗೆ ಬೆಳಗಲಾರದೋ, ಹಾಗೆಯೇ ಮನುಷ್ಯನ ಆತ್ಮಕ್ಕೆ ದೇವರ ಪ್ರೀತಿ ಇಲ್ಲದಿದ್ದರೆ ಜೀವನದಲ್ಲಿ ತೃಪ್ತಿ ಸಿಗದು. ಮನುಷ್ಯನು ದೇವರಿಂದ ಸೃಷ್ಟಿಸಲ್ಪಟ್ಟವನು, ಆದ್ದರಿಂದ ಅವನ ಆತ್ಮವು ಸದಾ ದೇವರಿಗಾಗಿ ಹಂಬಲಿಸುತ್ತಿರುತ್ತದೆ. ಯೇಸು ನೀಡಿದ ವಾಗ್ದಾನವೇನೆಂದರೆ, ನನ್ನ ಬಳಿಗೆ ಬರುವವನನ್ನು ನಾನು ಎಂದಿಗೂ ತಳ್ಳಿಬಿಡುವುದಿಲ್ಲ. ಆತನು ನಿಮ್ಮನ್ನು ಪ್ರೀತಿಯಿಂದ ಕರೆಯುತ್ತಿದ್ದಾನೆ. ನಿಮ್ಮ ಹಸಿವು ಆತನಿಗೆ ಗೊತ್ತು, ನಿಮ್ಮ ಕಣ್ಣೀರು ಆತನಿಗೆ ಕಾಣುತ್ತಿದೆ. ನೀನು ನನ್ನ ಬಳಿಗೆ ಬಂದರೆ ನಾನು ನಿನ್ನನ್ನು ಎಂದಿಗೂ ಖಾಲಿಯಾಗಿ ಬಿಡುವುದಿಲ್ಲ ಎಂದು ಆತನು ಭರವಸೆ ನೀಡುತ್ತಿದ್ದಾನೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ದೇವರ ಸನ್ನಿಧಿಯಲ್ಲಿ ಮಾತ್ರ ನಿಮಗೊಂದು ನೆಮ್ಮದಿಯ ತಾಣ ಸಿಗುತ್ತದೆ. ಆ ಶಾಂತಿಯನ್ನು ಈ ಲೋಕದ ಯಾವ ಸಂಪತ್ತೂ ನೀಡಲಾರದು. ಇಂದು ದೇವರು ನಿಮಗೆ ಕೇಳುತ್ತಿರುವ ಪ್ರಶ್ನೆ ಇದು: ನೀನು ನಿನ್ನ ಖಾಲಿತನವನ್ನು ಯಾವುದರಿಂದ ತುಂಬಲು ಪ್ರಯತ್ನಿಸುತ್ತಿದ್ದೀಯಾ? ಮಣ್ಣಾಗಿ ಹೋಗುವ ಈ ಲೋಕದ ಆಸೆಗಳಿಂದಲೋ ಅಥವಾ ಶಾಶ್ವತವಾದ ನನ್ನ ಪ್ರೀತಿಯಿಂದಲೋ? ಯೇಸು ಹೇಳುತ್ತಾನೆ, ನಿನ್ನ ಹಸಿವಿಗೆ ನಾನೇ ಮದ್ದು, ನಿನ್ನ ದಾಹಕ್ಕೆ ನಾನೇ ಅಮೃತ. ಪ್ರಾರ್ಥನೆ. ಪರಲೋಕದ ಪವಿತ್ರ ತಂದೆಯೇ, ಈ ಸಂದೇಶವನ್ನು ಕೇಳುತ್ತಿರುವ ಪ್ರತಿಯೊಬ್ಬರ ಹೃದಯವನ್ನು ನಿನ್ನ ಕೃಪಾಹಸ್ತಗಳಿಗೆ ಒಪ್ಪಿಸುತ್ತೇವೆ. ಒಳಗಿನ ಒಂಟಿತನ ಮತ್ತು ಅಶಾಂತಿಯಿಂದ ಬಳಲುತ್ತಿರುವವರನ್ನು ನಿನ್ನ ದೈವಿಕ ಸನ್ನಿಧಿಯಿಂದ ತುಂಬಿಸು. ಲೋಕದ ಯಾವುದೇ ವಸ್ತು ಕೊಡಲಾಗದ ದಿವ್ಯ ಶಾಂತಿಯನ್ನು ಅವರ ಹೃದಯಗಳಿಗೆ ಅನುಗ್ರಹಿಸು. ಯೇಸು ಮಾತ್ರ ನಮ್ಮ ಜೀವಕ್ಕೆ ಆಧಾರವೆಂದು ಅವರ ಆತ್ಮಗಳು ಅರಿಯುವಂತೆ ಮಾಡು.
ಅವರ ಕುಟುಂಬಗಳಲ್ಲಿ ಸಮಾಧಾನವನ್ನು ನೆಲೆಸುವಂತೆ ಮಾಡು, ಗೊಂದಲದಲ್ಲಿರುವ ಮನಸ್ಸುಗಳಿಗೆ ವಿಶ್ರಾಂತಿ ನೀಡು ಮತ್ತು ಅವರ ಜೀವನಕ್ಕೆ ಹೊಸ ಬೆಳಕನ್ನು ದಯಪಾಲಿಸು. ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ ತಂದೆಯೇ. ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ಇಂದು ಇದನ್ನು ನೆನಪಿಟ್ಟುಕೊಳ್ಳಿ. ನಿಮ್ಮ ಒಳಗಿನ ಶೂನ್ಯತೆ ಕೇವಲ ಒಂದು ಸಮಸ್ಯೆಯಲ್ಲ, ಅದು ಯೇಸುವಿನ ಬಳಿಗೆ ಬರಲು ನಿಮಗಿರುವ ಒಂದು ದೈವಿಕ ಕರೆ. ಯೇಸು ಮಾತ್ರ ಆ ಖಾಲಿತನವನ್ನು ತುಂಬಬಲ್ಲ ಮಹಾವೈದ್ಯನು. ಪ್ರತಿದಿನದ ಪ್ರಾರ್ಥನೆಗಳು ಮತ್ತು ಇಂತಹ ಆತ್ಮೀಯ ಸಂದೇಶಗಳನ್ನು ಪಡೆಯಲು ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ದ ವರ್ಡ್ ಆಫ್ ಜೀಸಸ್ ಮಿನಿಸ್ಟ್ರಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಪ್ರಭುವಿನ ನಾಮಕ್ಕೆ ಸಕಲ ಮಹಿಮೆಯುಂಟಾಗಲಿ.